ಕೆಪಿಸಿಸಿ ಹುದ್ದೆ ಮೇಲೆ ಕಣ್ಣಿಟ್ಟು ಸೈಲೆಂಟ್ ಆಪರೇಷನ್. ಡಿಸಿಎಂ ಡಿಕೆಶಿಗೆ ಚೆಕ್ಮೇಟ್ ಅನ್ನ ಕೊಡ್ತಿದ್ದಾರಾ ಸಾಹುಕಾರ್? ಡಿಸಿಎಂ ಆಪ್ತರ ಜೊತೆ ಸತೀಶ್ ಜಾರಕಿಹೊಳಿ ಸಭೆಯನ್ನ ಮಾಡಿದ್ದಾರೆ. ಅಧ್ಯಕ್ಷ ಪಟ್ಟಕ್ಕಾಗಿ ಶಾಸಕರ ಮನವೊಲಿಸಲು ಮುಂದಾಗುಬಿಟ್ರ. ಚಿತ್ರದುರ್ಗ ಜಿಲ್ಲೆಯ ಶಾಸಕರ ಜೊತೆ ರಹಸ್ಯ ಮೀಟಿಂಗ್. ಡಿಕೆಶಿ ಆಪ್ತ ಸಚಿವ ಡಿ ಸುಧಾಕರ್ ಇನ್ನು ಕೆಸಿ ವೀರೇಂದ್ರ ಕೂಡ ಜೊತೆಯಾಗಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ. ಹಾಗಾಗಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಸಿಎಂ ಬಣದ ಆಂಜನೇಯ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಯಾವ್ಯಾವ ವಿಚಾರಗಳನ್ನ ಇಲ್ಲಿ ಮೀಟಿಂಗ್ ಅಲ್ಲಿ ಮಾತನಾಡಿದ್ದಾರೆ ಅನ್ನೋದು ಬಹಳ ಕುತೂಹಲ ಕಾರಣ ಆಗ್ತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೀವು. ಚಿತ್ರದುರ್ಗ ಜಿಲ್ಲೆಯ ಶಾಸಕರ ಜೊತೆ ಆಗಿರುವಂತಹ ರಹಸ್ಯ ಮೀಟಿಂಗ್ ಇದು. ಡಿಸಿಎಂ ಆಪ್ತರ ಜೊತೆನೆ ಸತೀಶ್ ಜಾರಕಿಹೊಳಿ ಅವರು ಸಭೆ ಮಾಡಿರೋದೇ ಇಲ್ಲಿ ಬಹಳ ಮುಖ್ಯವಾಗಿರುವಂಥ ವಿಚಾರ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರ, ಸಿಎಂ ಸಿದ್ದರಾಮಯ್ಯನವರ ನಾಯಕತ್ವದಲ್ಲೇ ಮುಂದೆ ಹೋಗ್ತದೆ ಅನ್ನೋ ವಿಚಾರ, ಇದರ ನಡುವೆ ಈ ಮೀಟಿಂಗ್ ಇದೆಯಲ್ಲ, ಇದು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ರಾಜಶೇಖರ್. ಸದ್ಯ ಈ ಮೀಟಿಂಗ್ ಇದೆಯಲ್ಲ, ಇದು ಪ್ರಶ್ನೆಗಳನ್ನೇ ಹುಟ್ಟು ಹಾಕ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು, ಡೆಲ್ಲಿಗೆ ಹೋಗು ಬಂದಿದ್ರು. ಈಗ ನಡುವೆ ಡಿಸಿಎಂ ಅವರ ಆಪ್ತ ವಲಯದಲ್ಲಿರುವಂತಹ ಶಾಸಕರ ಜೊತೆ ಈ ಸಭೆ ಇದೆಯಲ್ಲ, ಇದು ಯಾವ ರೀತಿಯಾದಂತಹ ರಾಜಕೀಯ ಲೆಕ್ಕಾಚಾರ, ಏನು ಈ ಹಿಂದೆ ಇರುವಂತಹ ವಿಚಾರ ಏನು, ಸದ್ಯ ಸಭೆಯಲ್ಲಿ ಏನೇನೆಲ್ಲ ಮಾತುಕತೆ ಆಗಿರ್ಬೋದು? ಎಸ್ ಅಖಿಲೇಶ್, ಏನು ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿರುವಂತಹ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿ ಆಪರೇಷನ್ ಮಾಡ್ತಿದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈಗಾಗಲೇ ಕೆಪಿಸಿಸಿ ಪಟ್ಟಕ್ಕಾಗಿ ಈ ಒಂದು ಹೈಕಮಾಂಡ್ ಭೇಟಿ ಮಾಡಿ ಬಂದಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಚಿತ್ರದುರ್ಗದ, ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದ ಶಾಸಕರ ಜೊತೆ ರಹಸ್ಯ ಭೇಟಿಯನ್ನ ಮಾಡಿರುವಂತದ್ದು. ಚಿತ್ರದುರ್ಗಕ್ಕೆ ನಿನ್ನೆ ಸಂವಿಧಾನ ರಕ್ಷಾ ಅಭಿಯಾನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸತೀಶ್ ಜಾರಕಿಹೊಳಿ ಅವರು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರೊಬ್ಬರ ತೋಟದ ಮನೆಯಲ್ಲಿ ಈ ಒಂದು ರಹಸ್ಯವಾದಂತಹ ಮೀಟಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು. ಚಿತ್ರದುರ್ಗ ನಗರದ ಹೊರವಲಯದಲ್ಲಿರ್ತಕ್ಕಂಥ ತೋಟದ ಮನೆಯಲ್ಲಿ ರಹಸ್ಯ ಭೇಟಿಯನ್ನ ಮಾಡಿ ಡಿಕೆ ಶಿವಕುಮಾರ್ ಅವರ ಪರಮಾಪ್ತ ಸಚಿವರಾದಂತಹ ಚಿತ್ರದುರ್ಗದ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಹಾಗೂ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರಾದಂತಹ ಕೆಸಿ ವೀರೇಂದ್ರ ಪಪ್ಪಿ ಹಾಗೂ ಜಾರಕಿಹೊಳಿ ಅವರ ಆಪ್ತ ಶಾಸಕರಾದಂತಹ ಟಿ ರಘುಮೂರ್ತಿ ಸೇರಿದಂತೆ ಸಿದ್ದರಾಮಯ್ಯ ಬಣದ ಆಪ್ತ ಮಾಜಿ ಮಂತ್ರಿಯಾದಂತಹ ಆಂಜನೇಯ ನೇತೃತ್ವದಲ್ಲಿ ಒಂದು ರಹಸ್ಯ ಸಭೆಯನ್ನ ಮಾಡಿರ್ತಕ್ಕಂಥದ್ದು. ಸತತ ಅರ್ಧ ಗಂಟೆಗೂ ಹೆಚ್ಚು ಕಾಲ ಈ ಒಂದು ಸಭೆಯನ್ನ ನಡೆಸಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಪಕ್ಷದಲ್ಲಿನ ಆಂತರಿಕ ವಿಷಯ ಏನು, ಈ ಒಂದು ಕೆಪಿಸಿಸಿ ಅಧ್ಯಕ್ಷ ಗಾದಿಯ ವಿಚಾರ ಇರ್ಬೋದು, ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇರ್ಬೋದು, ಅಷ್ಟೇ ಅಲ್ಲದೆ ಈ ಒಂದು ಮಧ್ಯ ಕರ್ನಾಟಕದ, ಅದರಲ್ಲೂ ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲೇ ದಲಿತ ಸಮಾವೇಶವನ್ನ ಮಾಡಬೇಕು ಅನ್ನುವಂಥದ್ದು ಕುರಿತಾಗಿ ಚರ್ಚೆಗಳು ನಡೆದಿದೆ ಎನ್ನಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಸೈಲೆಂಟ್ ಮೀಟಿಂಗ್ ಏನಿದೆ, ಇದು ನಿಜಕ್ಕೂ ಕೂಡ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು ಅಖಿಲೇಶ್. ಧನ್ಯವಾದಗಳು ರಾಜಶೇಖರ್ ನಿಮ್ಮೆಲ್ಲ ಮಾಹಿತಿಗೆ.